ನಜರೇತಿನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ಆತ್ಮೀಯ ದೇವಚಂದ್ರೇ, ನಿಮ್ಮೆಲ್ಲರಿಗೂ ಸದಾ ಉದಯ ಕಾಲದ ಶುಭಾಭಿವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ದೇವಚಂದ್ರೇ, ಹೇಗಿದ್ದೀರಿ? ದಿನಕ್ಕೆ ದಿನವನ್ನು ದೇವರು ದಾನವಾಗಿ ಕೊಟ್ಟು ತನ್ನ ಕರುಣೆಯ ಮೂಲಕವಾಗಿ ನಮ್ಮನ್ನು ನಡೆಸುತ್ತಾ ಬಲಪಡಿಸುತ್ತಾ ಬರುತ್ತಿರುವಂಥ ತಂದೆಯಾದ ದೇವರಿಗೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಾತ್ಮನ ಮೂಲಕವಾಗಿ ನಾವು ವಂದನೆಗಳನ್ನು ಸಲ್ಲಿಸುವಂತರಾಗ. ಈ ದಿನ ನಿಮಗಾಗಿ ದೇವರ ಆಶೀರ್ವಾದದ ವಾಗ್ದಾನ ಎನ್ನುವಂಥ ಈ ಶೀರ್ಷಿಕೆ ಇವತ್ತಿನಿಂದ ಪ್ರಾರಂಭವಾಗುತ್ತದೆ. ಪ್ರತಿದಿನವೂ ಸದಾ ಈ ಆಶೀರ್ವಾದದ ವಾಗ್ದಾನವನ್ನು ಕೇಳಿ ನಿಮ್ಮ ದಿನವನ್ನು ಪ್ರಾರಂಭ ಮಾಡಿರಿ. ದೇವರ ವಾಕ್ಯದಲ್ಲಿ ಒಂದು ಸಮುವೇಲನ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯದ 8ನೇ ವಚನ, ಅದು ನಿನಗೆ ಸಿಕ್ಕುವುದು. ಹೌದು ಪ್ರೀತಿಯುಳ್ಳ ದೇವಚಂದ್ರೇ, ಇವತ್ತಿನ ದಿನಮಾನಗಳಲ್ಲಿ ಅನೇಕ ಜನರು ಬಹಳ ಕಷ್ಟ ನಷ್ಟಗಳಿಗೆ ಗುರಿಯಾಗ್ತಾರೆ. ಅನೇಕ ವೇಳೆಗಳಲ್ಲಿ ಎಲ್ಲವನ್ನು ಕಳ್ಕೊಳ್ತಾರೆ. ಬಟ್ಟ ಬಯಲಲ್ಲಿ ನಿಂತ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬರ್ತದೆ. ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ದೇವರ ಮಗುವೆ, ನೀನು ಯಾವುದನ್ನು ಕಳ್ಕೊಂಡಿದೆಯಾ? ಕುಟುಂಬವನ್ನು, ಅಥವಾ ಮಕ್ಕಳ ಭವಿಷ್ಯತ್ತನ್ನು, ಅಥವಾ ಜೀವಿತದಲ್ಲಿ ನಿಂದೆ ಅವಮಾನಕ್ಕೆ ಗುರಿಯಾಗಿ ಊರಿನಲ್ಲಿ ಮತ್ತು ನಿನ್ನ ಮಾಡುವಂತಹ ಕೆಲಸದ ಮಧ್ಯದಲ್ಲಿ ಯಾವುದನ್ನು ನೀನು ಇವತ್ತು ಕಳೆದುಕೊಂಡಿದೆಯೋ, ದೇವರು ಇವತ್ತು ನಿನಗೆ ಕೊಡುತ್ತಿರುವಂಥ ಶ್ರೇಷ್ಠವಾದಂಥ ವಾಗ್ದಾನ, ಅದು ನಿನಗೆ ಸಿಕ್ಕುವುದು. ಹೌದು ಪ್ರೀತಿಯುಳ್ಳ ದೇವಚಂದ್ರೇ, ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನಾಗಿದ್ದಾನೆ. ಆದರೆ ನಾವು ಕಳ್ಕೊಂಡಿರುವುದು ನಮ್ಮ ಬದುಕಿನಲ್ಲಿ ತಿರುಗಿ ಸಿಗಬೇಕಂದ್ರೆ ನಾವೇನು ಮಾಡಬೇಕು? ಇಲ್ಲಿ ಭಕ್ತನಾದಂಥ ದಾವೀದನು ತನ್ನ ಹೆಂಡತಿ, ತನ್ನ ಮಕ್ಕಳನ್ನು ಮಾತ್ರವಲ್ಲ, ಚಿಕಾಗ್ಲೋ ಎನ್ನುವಂಥ ಊರಿನಲ್ಲಿ ವಾಸ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಅವನ ಜೊತೆಯಲ್ಲಿರುವಂಥ 600 ಜನ, ಅವರ ಹೆಂಡತಿ, ಅವರ ಮಕ್ಕಳು, ಅವರ ಆಸ್ತಿ, ಅವರ ಸಂಪತ್ತೆಲ್ಲವನ್ನು ಅಮಲೇಕ್ಯರು ನಾಶ ಮಾಡುವುದರ ಜೊತೆಯಲ್ಲಿ ಅವರ ಆಸ್ತಿಗಳ ಜೊತೆಲಿ ಹೆಂಡತಿ ಮಕ್ಕಳನ್ನು ಸಹ ಅವರು ಸರಿಯಾಗಿ ತೆಗೆದುಕೊಂಡು ಹೋಗಿಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ದಾವೀದನು ವಿಚಲಿತನಾಗದೆ ದೇವರ ಸನ್ನಿಧಾನದಲ್ಲಿ ಕೂತುಕೊಂಡು ಪ್ರಾರ್ಥನೆ ಮಾಡ್ತಾನೆ. ಅಪ್ಪ ದೇವರೇ ಕರ್ತನೆ, ನಾವೇನು ತಪ್ಪು ಮಾಡಲಿಲ್ಲ, ಆದರೆ ನನ್ನ ಹೆಂಡತಿ ಮಕ್ಕಳು, ನನ್ನ ಜೊತೆಯಲ್ಲಿದ್ದಂಥ 600 ಜನ ಗಂಡಸರು, ಅವರ ಹೆಂಡತಿ ಮಕ್ಕಳು, ಅವರ ಆಸ್ತಿ ಸಂಪತ್ತೆಲ್ಲ ನಮ್ಮ ವಿರೋಧಿಗಳಾಗಿರುವಂಥ ಆ ಅಮಲೇಕ್ಯರು ಕಿತ್ತುಕೊಂಡು ಹೋಗಿದ್ದಾರೆ. ನಾನು ಯುದ್ಧಕ್ಕೆ ಹೋಗಬೇಕು. ದೇವರೇ ಕರ್ತನೆ, ಯುದ್ಧಕ್ಕೆ ಹೋದರೆ ಅದು ನನಗೆ ಸಿಗುತ್ತದೋ ಎಂಬುದಾಗಿ ಹೇಳಿ ಕರ್ತನ ಸನ್ನಿಧಾನದಲ್ಲಿ ಆತನು ದೀನತೆ ವಿನಮ್ರತೆಯಿಂದ ಪ್ರಾರ್ಥಿಸುವಾಗ ದೇವರು ಆತನಿಗೆ ಕೊಡುತ್ತಿರುವಂಥ ವಾಗ್ದಾನ, ಹೋಗು, ಅದು ನಿನಗೆ ಸಿಕ್ಕುವುದು ಎಂಬುದಾಗಿ. ಆತ್ಮೀಯ ದೇವಚಂದ್ರೇ, ಇವತ್ತು ನಿನ್ನ ಬದುಕಿನಲ್ಲಿ ಸದಾ ದಾವೀದನ ರೀತಿಯಲ್ಲಿ ಎಲ್ಲವನ್ನು ಕಳೆದುಕೊಂಡು ಶತ್ರುಗಳ ವಶವಾಗಿ ನಿನ್ನ ಜೀವಿತದಲ್ಲಿ ಅನೇಕ ವಿಧವಾದಂಥ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದೀಯಾ? ಇವತ್ತು ಸಮಾಧಾನವನ್ನು ಕಳ್ಕೊಂಡಿದೆಯಾ? ನೆಮ್ಮದಿಯನ್ನು ಕಳ್ಕೊಂಡಿದೆಯಾ? ಭೌತಿಕವಾಗಿ, ಸಾಮಾಜಿಕವಾಗಿ ಯಾವ ಮಂಡಲಗಳಲ್ಲಿ ಯಾವುದನ್ನು ಕಳೆದುಕೊಂಡು ಇವತ್ತು ನೀನು ಹೀನಾಯ ಪರಿಸ್ಥಿತಿಯಲ್ಲಿ ಇದೆಯೋ, ದೇವರು ಇವತ್ತು ನಿನಗೆ ಹೇಳ್ತಿರುವಂಥ ಸಂಗತಿಯನ್ನು ಗೊತ್ತಾ? ಅದು ನಿನಗೆ ಸಿಕ್ಕುವುದು, ತಿರುಗಿ ಸಿಕ್ಕುವುದು. ಆದರೆ ದೇವರ ಸಮ್ಮುಖದಲ್ಲಿ ನೀನು ಪ್ರಾರ್ಥಿಸಬೇಕು. ದೇವರನ್ನು ದೃಷ್ಟಿಸಿ ದೇವರ ಸಮ್ಮುಖದಲ್ಲಿ, ದೇವರೇ ಕರ್ತನೆ, ಇಂಥದ್ದು ನನ್ನಿಂದ ದೂರ ಆಗಿದೆ, ಇಂಥದ್ದನ್ನು ನಾನು ಕಳ್ಕೊಂಡಿದ್ದೇನೆ, ಇಂಥ ಪರಿಸ್ಥಿತಿನಲ್ಲಿದ್ದೇನೆ, ನನಗೆ ಸಹಾಯ ಮಾಡು ಎಂಬುದಾಗಿ ಇವತ್ತು ನೀನು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆಗಳನ್ನು ಕೇಳುವಂಥ ದೇವರು ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ಯಾವುದನ್ನು ಕಳ್ಕೊಂಡಿದ್ದೀರೋ ಅದನ್ನು ತಿರುಗಿ ಪಡೆದುಕೊಳ್ಳುವ ರೀತಿಯಲ್ಲಿ ದೇವರು ತನ್ನ ಬಲವನ್ನು ಕೊಡ್ತಾರೆ. ಯಾವಾಗ ದೇವರ ಮಾತಿನ ಮೇರೆಗೆ ಅಮಲೇಕ್ಯರ ವಿರುದ್ಧವಾಗಿ ಯುದ್ಧಕ್ಕೆ ಹೋದನೋ, ದಾವೀದನ ಜೀವಿತವನ್ನು ಗಮನಿಸುವಾಗ ಅವರ ಹೆಂಡತಿ ಮಕ್ಕಳ ಸಮೇತವಾಗಿ ಅವರ ಜೊತೆಲಿದ್ದಂಥ 600 ಜನ ಗಂಡ ಹೆಂಡತಿ ಮಕ್ಕಳು, ಅವರ ಆಸ್ತಿ ದನ ಕುರಿಗಳನ್ನು ಮತ್ತೆ ದೇವರು ತಿರುಗಿ ಅವನಿಗೆ ಕೊಟ್ಟನು. ಹೌದು ಪ್ರೀತಿಯುಳ್ಳ ದೇವಚಂದ್ರೇ, ನಮ್ಮ ಆಧ್ಯಾತ್ಮಿಕತೆ ಬದುಕಿನಲ್ಲಿ ನಾವು ಯಾವತ್ತೂ ಸದಾ ಕಳ್ಕೊಂಡೆ ಎಂಬುದಾಗಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಎಲ್ಲಿ ಕಳೆದುಕೊಂಡಿದ್ದರೂ ಅದೇ ಸ್ಥಳದಲ್ಲಿ ಹುಡುಕಬೇಕು. ಅದರ ಅರ್ಥ ಏನು ಗೊತ್ತಾ? ದೇವರ ಪಾದ ಸನ್ನಿಧಾನದಲ್ಲಿ ನಾವು ಕೂತ್ಕೊಳ್ಳಬೇಕು. ನಾವು ಕಳೆದುಕೊಂಡಂಥ ಜಾಗವನ್ನು ಬಿಟ್ಟು ಬೇರೆ ಕಡೆ ಎಲ್ಲೆಲ್ಲ ಹುಡುಕುತ್ತಾ ಇದ್ದೇವೆ. ಇದು ನಮಗೆ ಅಲ್ಲಿ ದೊರಕುತ್ತದ, ಇಲ್ಲಿ ದೊರಕುತ್ತದ, ಹೀಗೆ ಸಿಗುತ್ತದ, ಎಲ್ಲೂ ಸಿಗಲ್ಲ. ದನಕ್ಕೆ ಸ್ತೋತ್ರವಾಗಲು ಇಲ್ಲದೆಲ್ಲ ಇರುವುದು ಹಾಗೆ ಮಾರ್ಪಡಿಸುವಂಥ ಸಾಮರ್ಥ್ಯವುಳ್ಳಂಥ ದೇವರು ನಮ್ಮ ಕರ್ತನಾಗಿದ್ದಾನೆ. ನಿಮ್ಮ ಆತ್ಮಿಕತೆಯ ಬದುಕಿನಲ್ಲಿ ಇದುವರೆಗೂ ಸಹ ಯಾವುದನ್ನು ಕಳ್ಕೊಂಡಿದ್ರೂ ಅದನ್ನು ತಿರುಗಿ ಪಡೆದುಕೊಳ್ಳಬೇಕಂದ್ರೆ ದೇವರ ಪಾದ ಸನ್ನಿಧಾನದಲ್ಲಿ ನೀವು ಮೊಣಕಾಲೂರಬೇಕು.
ಕರ್ತನನ್ನು ವಿನಮ್ರತೆಯಿಂದ ಪ್ರಾರ್ಥಿಸಬೇಕು. ದೇವರು ಕೊಡುವ ತನಕ ಆತನ ಸನ್ನಿಧಾನದಲ್ಲಿ ಕಾದಿದ್ದು ನೀವು ನಿರೀಕ್ಷಿಸುವುದಾದರೆ ನೀವೇನು ಕಳ್ಕೊಂಡಿದ್ರೋ ದೇವರು ತಿರುಗಿ ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳಿಗೆ ಆತನು ತಿರುಗಿ ಕೊಡುವಂತನಾಗಿದ್ದಾನೆ. ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ಇರುವ ಸ್ಥಳಗಳಲ್ಲಿ ಕಣ್ಣುಗಳನ್ನು ಮುಚ್ಚಿ ಒಂದು ಕೈನ ಮೇಲಕ್ಕೆತ್ತಿ, ದೇವರೇ ಕರ್ತನೆ ಸ್ವಾಮಿ, ನಾನು ಏನನ್ನು ಯಾವ ಸಂಗತಿಗಳನ್ನು ಕಳ್ಕೊಂಡಿದ್ದೀನೋ ಅದನ್ನು ತಿರುಗಿ ಕೊಡು ಎಂಬುದಾಗಿ ನನ್ನ ಜೊತೆಗೂಡಿ ನೀವು ಪ್ರಾರ್ಥನೆ ಮಾಡಿರಿ. ತಂದೆಯಾದ ದೇವ, ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ನಮ್ಮನ್ನು ನಾವು ನೆಲದ ಮಟ್ಟಿಗೆ ತಗ್ಗಿಸಿಕೊಳ್ಳುತ್ತೇವೆ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ನಿನ್ನ ದಿವ್ಯ ಕರ್ತನ ಸ್ವಾಮಿ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ರಾಜ, ನಿನ್ನ ಪುನರುತ್ಥಾನದ ಶಕ್ತಿ ಒಬ್ಬೊಬ್ಬರನ್ನು ಆವರಿಸಲಿ. ದೇವಾದಿ ದೇವನ ಕರ್ತನ ಸ್ವಾಮಿ, ಅನೇಕರು ಕುಟುಂಬಗಳನ್ನು ಕಳ್ಕೊಂಡಿದ್ದಾರೆ, ಅನೇಕರು ಮಕ್ಕಳನ್ನು ಕಳ್ಕೊಂಡಿದ್ದಾರೆ, ಅನೇಕರು ಆಸ್ತಿಗಳನ್ನು ಕಳ್ಕೊಂಡಿದ್ದಾರೆ, ಅನೇಕರು ನೆಮ್ಮದಿ ಸಮಾಧಾನವನ್ನು ಕಳ್ಕೊಂಡಿದ್ದಾರೆ, ಅನೇಕರು ಜೀವಿತದಲ್ಲಿ ಅನಾರೋಗ್ಯವನ್ನು ದೇವರ ಕರ್ತನ ಸ್ವಾಮಿ ದೇವರೇ ಹೊಂದಿ ಇವತ್ತು ಆರೋಗ್ಯವನ್ನು ಕಳ್ಕೊಂಡಿರುವಂಥ ಒಬ್ಬೊಬ್ಬ ಮಕ್ಕಳಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಅಪ್ಪ, ಅವರು ತಿರುಗಿ ನಿನ್ನ ಸಾನ್ನಿಧ್ಯಾನವರ ಬಯಸಿ ನಿನ್ನ ಪಾದ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಾಗ ದೇವ ಕರ್ತನೆ ದಾವನಿಗೆ ಕೊಟ್ಟಂಥ ಕರ್ತನೆ ಸ್ವಾಮಿ ಆ ಅನುಗ್ರಹ ದೇವರೇ ಕರ್ತನೆ ಈ ಮಕ್ಕಳಿಗೂ ಸದಾ ನೀನು ಅನುಗ್ರಹಿಸಿ ದೇವರೇ ಕರ್ತನೆ ಅದು ನಿನಗೆ ಸಿಕ್ಕುವುದು ಎಂಬುದಾಗಿ ಹೇಳಿದ ರೀತಿಯಲ್ಲಿ ತಿರುಗಿ ಆತನು ಕರ್ತನೆ ಹೊಂದಿಕೊಳ್ಳೋಣ. ಅದೇ ರೀತಿಯಲ್ಲಿ ನಜರೇತಿನ ಯೇಸುವಿನ ನಾಮದಲ್ಲಿ ದೇವ ಕರ್ತನೆ ಈ ಮಕ್ಕಳು ದೇವರ ಕರ್ತನೆ ಯಾವ ಸ್ಥಳದಲ್ಲಿ ಯಾವ ರೀತಿಯಾದಂಥ ಕರ್ತನೆ ಸ್ವಾಮಿ ಮಾನವನ ಮಹಿಮೆಯನ್ನು ಕಳ್ಕೊಂಡಿದ್ದಾರೋ ಅದನ್ನು ಮತ್ತೆ ತಿರುಗಿ ಪಡುವಂತೆ ದೇವರ ಕರ್ತನ ಶತ್ರುಗಳು ಯಾವ ಯಾವ ಸಂಗತಿಗಳು ಇವರಿಂದ ಕಿತ್ತುಕೊಂಡು ಹೋಗಿದ್ದಾರೋ ಆ ಸಂಗತಿಗಳು ತಿರುಗಿ ಇವರ ಕೈವಶವಾಗುವಂತೆ ನೀನು ಕೃಪೆ ಮಾಡು ದೇವ. ನಜರೇತಿನ ಯೇಸುವಿನ ನಾಮದಲ್ಲಿ ದೇವರ ಕರ್ತನೆ ಮಕ್ಕಳಿಗೆ ಪ್ರಾರ್ಥನಾ ಬಲವನ್ನು ಕೊಡು. ಇವತ್ತು ಕೊಡಲ್ಪಟ್ಟಂಥ ಈ ಆಶೀರ್ವಾದದ ವಚನವನ್ನು ದೇವರ ಕರ್ತನ ಸ್ವಾಮಿ ಗಟ್ಟಿಯಾಗಿ ಹಿಡಿದು ಸಿಕ್ಕುವ ತನಕ ನಿನ್ನಲ್ಲಿ ಕರ್ತನೆ ಸ್ವಾಮಿ ಮೊರೆ ಇಟ್ಟು ನಿನ್ನ ನಾಮವನ್ನು ಘನಪಡಿಸುವಂತೆ ನೀನು ಕೃಪೆ ಮಾಡು. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಈ ಮಕ್ಕಳ ಎಲ್ಲ ಪ್ರಯಾಣವನ್ನು ಆಶೀರ್ವಾದ ಮಾಡು. ಇವತ್ತು ನಡೆಯುವಂಥ ಎಲ್ಲ ಮ್ಯಾರೇಜ್ ಡೇ, ಬರ್ತ್ಡೇ, ದೇವ ಕರ್ತನೆ ವಿವಾಹದ ಕರ್ತನೆ ವಾರ್ಷಿಕೋತ್ಸವಗಳು ದೇವರೇ ಕರ್ತನೆ ಸ್ವಾಮಿ ವಿವಾಹದ ಮಾತುಕತೆಗಳು ದೇವರೇ ಆಶೀರ್ವಾದವಾಗಿ ಕರ್ತನೆ ಸ್ವಾಮಿ ಅದ್ಭುತವಾದಂಥ ರೀತಿಯಲ್ಲಿ ಆಶೀರ್ವಾದಗಳನ್ನು ಕಾಣಲಿ. ದೇವರೇ ಒಂದು ವೇಳೆ ಯಾರಾದರೂ ಹಾಸ್ಪಿಟ್ಲಲ್ಲಿ ಬಲಹೀನತೆಯಿಂದ ಇರುವುದಾದರೆ, ಐಸಿಯುನಲ್ಲಿ ಇರುವುದಾದರೆ ಅವರನ್ನು ಸಂಧಿಸು ದೇವ ಕರ್ತನೆ ಸ್ವಾಮಿ, ಅವರನ್ನು ಮುಟ್ಟಿ ಗುಣಪಡಿಸು. ಡೆಲಿವರಿಗಾಗಿ ಹೋಗ್ತಿರುವಂಥ ದೇವರ ಕರ್ತನ ತಾಯಂದಿರಿಗಾಗಿ ಸ್ತೋತ್ರ ಮಾಡುತ್ತೇನೆ. ಅವರಿಗೆ ನಾರ್ಮಲ್ ಡೆಲಿವರಿ ಆಗುವಂಥ ಕೃಪೆ ಮಾಡು ದೇವ. ಪ್ರತ್ಯೇಕವಾಗಿ ದೇವರ ಕರ್ತನೆ ಇವತ್ತು ಬರೀತಿರುವಂಥ ಪ್ರತಿಯೊಂದು ಎಕ್ಸಾಮಿನೇಷನ್ಗಳನ್ನು ಆಶೀರ್ವಾದ ಮಾಡು. ಪ್ರತಿಯೊಂದರಲ್ಲೂ ಸದಾ ದೇವರ ನಿನ್ನ ಮಕ್ಕಳು ಸೆಲೆಕ್ಟ್ ಆಗುವಂಥ ನೀನು ಕೃಪೆ ಮಾಡು ದೇವ ಕರ್ತನೆ ಸ್ವಾಮಿ. ಮನೆ ಬಿಟ್ಟು ಮನೆ ಸೇರುವ ತನಕ ನಿನ್ನ ದೈವಿಕವಾದ ಪ್ರಸನ್ನತೆ ಮಕ್ಕಳೊಟ್ಟಿಗೆ ಇರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ಪರಲೋಕದ ತಂದೆಯಾದ ದೇವರೇ. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಯೇಸುವಿನ ಮಧುರವಾದಂಥ ನಾಮದಲ್ಲಿ ನಮ್ಮ ಜೊತೆಗೂಡಿ ನೀವು ಸದಾ ನಮ್ಮ ಸೇವೆಯಲ್ಲಿ ಕೈ ಜೋಡಿಸ್ರಿ. ಈ ಸಂದೇಶವನ್ನು ಅನೇಕ ಜನರಿಗೆ ನೀವು ಶೇರ್ ಮಾಡಿ, ನಿಮ್ಮ ಸ್ಟೇಟಸ್ಗಳಿಗೆ ಹಾಕಿ. ಇದುವರೆಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರುವುದಾದರೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳ್ರಿ. ಪ್ರತ್ಯೇಕವಾಗಿ ಆಗಸ್ಟ್ 15, 16, 17 ತಾರೀಕು ನಡೆಯುವಂಥ ಕೂಟಕ್ಕಾಗಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಇದನ್ನು ತಿಳಿಸರಿ. ಒಂದು ವೇಳೆ ಬರಬೇಕು ಎಂಬುದಾಗಿ ನೆನೆಸುವಂಥವರು ದಯಮಾಡಿ ಕಾಲ್ ಮಾಡಿ ನೀವು ರಿಜಿಸ್ಟ್ರೇಷನ್ಸ್ ಮಾಡಿಕೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.